ನಮಸ್ಕಾರ. ನಮ್ಮ ಜೊತೆ ಇದ್ದಾರೆ ಚಂದ್ರಮ್ಮ ಅಂತ, 66 ವರ್ಷ ವಯಸ್ಸು. ಅವ್ರದ್ದೊಂದು ಸಿಗ್ನಿಫಿಕೆಂಟ್ ಅಚೀವ್ಮೆಂಟ್ ಏನಂತಂದ್ರೆ, ಅವ್ರಿಗೆ ದಾವಣಗೆರೆಯಿಂದ ಬಂದಿದ್ದಾರೆ. ಅವ್ರಿಗೆ ಫ್ಯಾಟಿ ಲಿವರ್ ಗ್ರೇಡ್ 2 ಇತ್ತು. ಫ್ಯಾಟಿ ಲಿವರ್ ಪ್ಲಸ್ ಅವ್ರು ನಮ್ಮ ಹಾಸ್ಪಿಟಲ್ ಬಂದಿದ್ದು ಮಂಡಿ ನೋವು ಮತ್ತೆ ಸೊಂಟ ನೋವು ಇದೆ ಅಂತ ಬಂದಿದ್ರು. ಈಗ ಜಸ್ಟ್ 3 ಮಂತ್ಸ್ ಅಲ್ಲಿ ಅವ್ರು ಮಾಡಿರ್ತಕ್ಕಂಥ ಡಯಟ್ಗೆ ಅಷ್ಟು ಶಿಸ್ತಿಂದ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಫ್ಯಾಟಿ ಲಿವರ್ 0 ಆಗಿದೆ, ಗ್ರೇಡ್ 0 ಆಗಿದೆ. ಸೊ ಇಟ್ ಇಸ್ ಅಬ್ಸಲ್ಯೂಟ್ಲಿ ನಾರ್ಮಲ್ ಇದು. ಸೊ ಹಂಗಾಗಿ ಅವ್ರಿಗೆ ಮಂಡಿ ನೋವು ಕೂಡ ಎಷ್ಟು 70% ಕಡಿಮೆ ಆಗಿದೆ. ಅವ್ರನ್ನ ನೆಕ್ಸ್ಟ್ ಕೇಳೋಣ, ಇವಾಗ ಏನೇನು ಪಥ್ಯ ಮಾಡಿದ ಅಂತ. ನಮಸ್ಕಾರಮ್ಮ, ಏನೇನು ಪಥ್ಯ ಮಾಡಿದ್ರೆ ನೀವು ಇಷ್ಟು ದೊಡ್ಡ ಸಾಧನೆ ಇದೆ? ಯಾಕಂದ್ರೆ 60 ವರ್ಷ ಆದ್ಮೇಲೆ ಮೆಟಾಬಲಿಸಮ್ ಕಮ್ಮಿ ಆಗುತ್ತೆ, ನೋವು ಬಂದ್ರೆ ವಾಸಿ ಆಗಲ್ಲ, ಜೀವನ ಪೂರ್ತಿ ನೋವ್ನಾಗೆ ಇರ್ಬೇಕು, ನೋವ್ನಾಗೆ ನಾವು ದೇವ್ರ ಕಡೆಗೆ ಹೋಗ್ಬೇಕು ಅನ್ನೋ ತರ ಎಲ್ಲ ಬರುತ್ತೆ. ಬಟ್ ಮಾಡಿರ್ತಕ್ಕಂಥದ್ದು ಮತ್ತೆ ನಿಜವಾಗ್ಲೂ ಇದು. ಮತ್ತೆ 60 ವರ್ಷ ಆದ್ಮೇಲೆ ಸ್ವಲ್ಪ ರುಚಿಗೆ ಜಾಸ್ತಿ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಅವರು ಸ್ವಲ್ಪ ಡಯಟ್ ಮಾಡೋದು ಒಂಚೂರು ವೇರಿಯೇಷನ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಇವ್ರು ಮಾಡಿರ್ತಕ್ಕಂಥ ಪಥ್ಯದಿಂದ ಇವಾಗ ಮಂಡಿ ನೋವು ಕಡಿಮೆ ಆಗಿದೆ, ಜೊತೆ ಫ್ಯಾಟಿ ಲಿವರ್ ಹೋಗಿದೆ. ಫ್ಯಾಟಿ ಲಿವರ್ ಹೋಗಿದೆ ಅಂದ್ರೆ ಇವಾಗ ಮೆಟಾಬಲಿಸಮ್ ತುಂಬಾ ಚೆನ್ನಾಗಿ ಬೂಸ್ಟ್ ಆಗುತ್ತೆ, ಇನ್ನೂ ಚೆನ್ನಾಗಿ ಬೇಗ ರಿಕವರಿ ಆಗ್ತಾ ಹೋಗ್ತಾರೆ. ನೆಕ್ಸ್ಟ್ ದಿನ ಏನು ಒಂದು 40% 50% ರಿಕವರ್ ಆಗ ಅದು ಬೇಗ ರಿಕವರಿ ಆಗ್ಬಿಡ್ತಾರೆ. ಸೊ ನೀವೇನೇನು ಪಥ್ಯ ಮಾಡಿದ್ರಿ? ನಾವು ಬೆಳಿಗ್ಗೆ ಎದ್ದು ಸರ್ ಕೊಬ್ಬರಿ ಎಣ್ಣೆ ಮುಖ ತೊಳ್ಕೊಂಡು ಕೊಬ್ಬರಿ ಎಣ್ಣೆ ಕುಡಿಯೋದು 2 ಚಮಚ, ಆಮೇಲೆ ನೆಲ್ಲಿಕಾಯಿ ಜ್ಯೂಸು, ಕೊತ್ತಂಬರಿ ಜ್ಯೂಸು, ಬೂದುಗುಂಬಳಕಾಯಿ ಜ್ಯೂಸು ಇಷ್ಟು ಕುಡಿಯೋದು ಸರ್. 11:30 ಮೇಲೆ 2 ಇಡ್ಲಿ ತಿಂತೀವಿ ಅಷ್ಟೇ ಸರ್, ಮತ್ತೇನು ಇಲ್ಲ. ಮಧ್ಯಾಹ್ನ 3 ಗಂಟೆಗೆ 1 ರೊಟ್ಟಿ ತಿಂದ್ರೆ ಆಯ್ತು. ಸಾಯಂಕಾಲ ಶೇಂಗಾ ಬೀಜ, ವಾಲ್ನಟ್ಟು, ಬಾದಾಮಿ ಅದು ತಿಂದು ಕೊಬ್ಬರಿ ಹಾಲು 1 ಲೋಟ ಕುಡಿತೀವಿ ಅಷ್ಟೇ ಸರ್. ಅವ್ರು ಏನ್ ಫ್ರೂಟೇ ತಿಂದಿಲ್ಲ ಸರ್, ಒಂದು ಫ್ರೂಟ್ ತಿಂದಿಲ್ಲ, ಒಂದು ಕರ್ದಿದ್ದು ಎಣ್ಣೆ ಪದಾರ್ಥ ತಿಂದಿಲ್ಲ, ಏನು ತಿಂದಿಲ್ಲ, ಕೊಬ್ಬರಿ ಎಣ್ಣೆಲೆ ಅಡಿಗೆ ತಿಂದಿಲ್ಲ, 1 ಹಣ್ಣು ತಿಂದಿಲ್ಲ ಸರ್. ನೀವು ಹೇಳಿದ 4ನೇ ಬಟ್ ನೀವ್ ಹೆಂಗ್ ಹೇಳಿದ್ರೆ ಹಂಗೆ ಮಾಡಿದ್ದಾರೆ ಸರ್. ಸೊ ಫ್ರೂಟ್ಸ್ ಬಿಟ್ಟಿದ್ದಾರೆ, ಸ್ವೀಟ್ಸ್ ಬಿಟ್ಟಿದ್ದಾರೆ, ಬೆಲ್ಲದನ್ನು ಈ ಬಿಟ್ಟಿದ್ದಾರೆ. ಬೆಲ್ಲ ಮುಟ್ಟೆ ಇಲ್ಲ ಸರ್ ಇಲ್ಲಿ ಬಂದಾಗಿಂದ. ನಾವು ಬೆಲ್ಲದ ಹೆಲ್ತಿ ಅಂತ ಅಂತೀವಿ, ಬಟ್ ಬೆಲ್ಲದಲ್ಲೂ ಕೂಡ ಫ್ರಕ್ಟೋಸ್, ಸಕ್ಕರೆಗಿನ ಇನ್ನೊಂದು ರೀತಿ ಡೇಂಜರ್ ಅಂತ ಹೇಳ್ಬೋದು. ಸೊ ಅದು ಕೂಡ ಅವಾಯ್ಡ್ ಆಗಿದೆ. ಮೇನ್ಲಿ ಬೆಲ್ಲನ ಅವಾಯ್ಡ್ ಆಗಿದೆ, ಮತ್ತೆ ಇವ್ರದ್ದು ಫ್ರೂಟ್ಸ್ ಅವಾಯ್ಡ್ ಆಗಿದೆ. ಫ್ರೂಟ್ಸ್ ಅಲ್ಲಿ ಫ್ರಕ್ಟೋಸ್ ಇರುತ್ತೆ, ಫ್ರಕ್ಟೋಸ್ ಕಂಪ್ಲೀಟ್ ಬಂದ್ ಮಾಡಿದ್ದಾರೆ. ಹಂಗಾಗಿ ಇವನ್ ಯಂಗ್ಸ್ಟರ್ಸ್ ಕೂಡ ಇಷ್ಟು ಫಾಸ್ಟ್ ರಿಕವರಿ ಆಗಲ್ಲ. ನಾವು ಅವ್ರಿಗೆ ಟೈಮ್ ಕೊಡೋದು 6 ತಿಂಗಳು ಅಂತ ಹೇಳ್ತೀವಿ, ಇವ್ರದ್ದು 3 ತಿಂಗಳಿಗೆ 0 ಮಾಡ್ಕೊಂಡಿದ್ದಾರೆ. ಸೂಪರ್ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಫ್ರೂಟ್ಸ್ ಬಿಟ್ಟಿದ್ದಾರೆ, ಮತ್ತೆ ಇದು ಸ್ವೀಟ್ಸ್ ಬಿಟ್ಟಿದ್ದಾರೆ, ಮತ್ತೆ ಕರ್ದಿರೋದು ಬಿಟ್ಟಿದ್ದಾರೆ. ಕೊಬ್ಬರಿ ಕೊಬ್ಬರಿನಲ್ಲೇ ಅಡಿಗೆ ಮಾಡೋದಲ್ಲ, ಇಲ್ಲಿಂದ ನಾವು ಇದೀವಿ ಸರ್. ಅಕ್ಕಿ ಕೊಬ್ಬರಿ ಎಣ್ಣೆ ಕೊಬ್ಬರಿನಲ್ಲೇ ಏನು ಕರೆದ್ರೆ ಕೊಬ್ಬರಿನಲ್ಲೇ ಕರ್ದಿದ್ರಾ? ಏನು ಕರ್ದಿರದೇ ಇಲ್ಲ. ಹಬ್ಬದಲ್ಲೆಲ್ಲ ಹೆಂಗ್ ಮ್ಯಾನೇಜ್ ಮಾಡಿದ್ರೆ? ಏನು ತಿಂದಿಲ್ಲ ಸರ್. ಏನಿಲ್ಲ ಸರ್, ಕೆಂಪು ಅನ್ನ ಸಾಂಬಾರು, ಅನ್ನ ಸಾಂಬಾರು, ಅದು ಕೊಬ್ಬರಿ ಎಣ್ಣೆ ಹೋಳಿಗೆ ಏನ್ ತಿಂದಿಲ್ವಾ? ಇಲ್ಲ 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 ಸರ್. 3-4 ಹಬ್ಬ ಅದು ಒಂದು ಮುಟ್ಟಿ